ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿದ್ದೀನಿ ಬರಡಿ ಬೆಟ್ಟಕ್ಕೆ. ಇಲ್ಲಿ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಬೆಟ್ಟದ ಮೇಲೆ ಇರತಕ್ಕಂತಹ ದೇವಸ್ಥಾನ ಇದೆ ನೋಡಿ, ಇದೇ ಮೇನ್ ದೇವರು. ಬಟ್ ಇವತ್ತು ಸೋಮವಾರ ಅಲ್ವಲ್ಲ, ಅದರಿಂದ ಪೂಜೆ ಮಾಡಲ್ಲ. ಇವತ್ತು ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿದೆ. ಆಶ್ಚರ್ಯ ಏನಪ್ಪ ಅಂದರೆ ಇವತ್ತು ಬೆಟ್ಟದ ಮೇಲೆ ಯಾರು ಇಲ್ಲ, ನಾನು ಒಬ್ಳೆ ಬಂದಿದ್ದೀನಿ. ಸೊ ಅದೊಂದು ಸ್ವಲ್ಪ ಭಯ ಕೂಡ ಇತ್ತು. ಇಲ್ಲಿ ನೋಡ್ರಿ, ನಮ್ಮ ಶಿವಪ್ಪ, ರಾಮ, ಸೀತಾ ಮತ್ತೆ ಹನುಮಂತ, ಲಕ್ಷ್ಮಣ ನೋಡ್ಕೊಂಡ್ಬಿಡ್ರಿ. ಇದೇ ರಾಮಲಿಂಗೇಶ್ವರ ದೇವಸ್ಥಾನ. ನೋಡಿದ್ರಲ್ಲ ಸುತ್ತಮುತ್ತ ಹೇಗಿದೆ ಅಂತ. ಇದು ದೇವಸ್ಥಾನ ಅಷ್ಟೇ. ಆದ್ರೆ ಇಲ್ಲಿ ಆಕ್ಚುಲ್ ಮಜಾ ಏನಪ್ಪಾ ಅಂದ್ರೆ ಇಲ್ಲಿರುವಂತಹ ಬೆಟ್ಟ. ಈ ಬೆಟ್ಟಕ್ಕೆ ನೀವು ಬೈಕಲ್ಲಿ ರ್ಯಾಲಿ ಕೂಡ ಬರ್ಬೋದು. ಹಾಗೆ ಫೋಟೋಶೂಟ್ಗೆ, ಎಸ್ಪೆಷಲಿ ಸನ್ಸೆಟ್ ಹಾಗೆ ಸನ್ರೈಸ್ಗೆ ಅಂತೂ ಇದು ಒಳ್ಳೆ ಪ್ಲೇಸ್. ನೀವೇನಾದ್ರೂ ಶಿವನ್ ಭಕ್ತರಾಗಿದ್ರೆ ಖಂಡಿತವಾಗ್ಲೂ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಈ ಬರಡಿ ಬೆಟ್ಟದ ಬಗ್ಗೆ ಒಂದು ಕತೆ ಇದೆ. ಏನಪ್ಪಾ ಅಂದ್ರೆ ಸೀತಾರಾಮ ವನವಾಸಕ್ಕೆ ಬಂದಾಗ ಕಾಡಲ್ಲಿ ಈ ಬೆಟ್ಟದ ಮೇಲೆ ಮರಳಲ್ಲಿ ಶಿವಲಿಂಗನ ಮಾಡಿ ಪೂಜೆ ಮಾಡಿದ್ರಂತೆ. ಅದರಿಂದ ಇಲ್ಲಿ ಇರುವಂತಹ ರಾಮಲಿಂಗೇಶ್ವರ ದೇವಸ್ಥಾನನ ಮರಳ ರಾಮಲಿಂಗೇಶ್ವರ ಅಂತ ಕೂಡ ಕರೀತಾರೆ. ನಾನು ನೋಡಿದ ಮಟ್ಟಿಗೆ ಈ ಕಡೆ ಎಲ್ಲ ಸ್ವಲ್ಪ ಕ್ಲೀನ್ ಆಗಿದೆ, ಆದ್ರೆ ಆ ಕಡೆ ಸ್ವಲ್ಪ ಗಲೀಜಾಗಿದೆ. ಆದಷ್ಟು ಕ್ಲೀನ್ ಆಗಿಡಕ್ಕೆ ಟ್ರೈ ಮಾಡಿ. ನನಗೆ ಇವಾಗ ಏನು ಅನಿಸ್ತಿದೆ ಗೊತ್ತಾ, ಐ ಆಮ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್, ಫೀಲ್ ದ ಏರ್ ಮೂಮೆಂಟ್, ಆ ಥರ ಎಲ್ಲ ಅನಿಸ್ತಿದೆ. ಇಲ್ಲಿಂದ ನಿಮ್ಗೆ ಶಿವಗಂಗೆ ಬೆಟ್ಟ ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಪ್ರಾಪರ್ ಪ್ಲೇಸ್ ಅಂದರೆ ನೀವು ಸನ್ಸೆಟ್ ಟೈಮಲ್ಲಿ ಅಥವಾ ಸನ್ರೈಸ್ ಟೈಮಲ್ಲಿ ಬನ್ನಿ. ಇಲ್ಲಿಂದ ಕೆರೆ ನೀರು ನೋಡ್ಬಿಟ್ರಂತೂ ಒಂದು ಕವನ ನೆನಪಾಗುತ್ತೆ. ವಜ್ರದ ಹರಳಿನಂತೆ ಹೊಳೆಯುತ್ತಿರುವವು ನೀರಿನ ಮುತ್ತುಗಳು, ಅವನ್ನು ಒಮ್ಮೆ ತಪ್ಪಿ ಬಾಚುವ ಮನಸ್ಸಾಗಿದೆ, ಬರುವೆ ನೀನನ್ನ ಸೇರಲು. ಕೆರೆ ನೀರು ಪಳಪಳ ಅಂತ ಹೇಗೆ ಹೊಳಿತೈತೆ ನೋಡ್ರಿ ಗೈಸ್. ನಮ್ಮ ಕ್ಯಾಮ್ರಾ ಅಷ್ಟು HD ಕ್ವಾಲಿಟಿ ಇದೆ, ಏನು ಮಾಡೋಣ. ನಂತರ ಮಧ್ಯಾಹ್ನ ಬರಬೇಡಿ, ಸನ್ಸೆಟ್ ಸನ್ರೈಸಲ್ಲಿ ಬನ್ನಿ. ಯು ವಿಲ್ ಓನ್ಲಿ ಸೇ ಬೆಸ್ಟ್ ನಾವು ಬಂದಿದ್ದು ಅಂತ. ಬಂಡೆ ಮೇಲಿರೋ ಈ ರೀತಿ ಹಳ್ಳಗಳನ್ನ ಕೆಲವೊಬ್ರು ಆಂಜನೇಯನ ಪಾದದ ಗುರುತುಗಳಿಗೆ ಕೂಡ ಹೋಲಿಕೆ ಮಾಡ್ತಾರೆ. ಇನ್ನು ಈ ಬೆಟ್ಟದ ಮೇಲೆ ಒಂದು ಚಿಕ್ಕ ಕಲ್ಯಾಣಿ ಕೂಡ ಇದೆ. ಕಲ್ಯಾಣಿ ಇರುವ ಕಾರಣ ಗಂಗಮ್ಮ ತಾಯಿನ ಪೂಜೆ ಮಾಡ್ತಾರೆ. ಈ ಒಂದು ಕಲ್ಯಾಣಿಲಿ ಇರುವಂತಹ ಸುಳಿ ಬಹಳ ಆಳವಾಗಿದೆಯಂತೆ. ಈ ಸುಳಿಲಿ ನಾವು ಬಿದ್ದರೆ ಶಿವಗಂಗೆಯಲ್ಲಿ ಇರುವಂತಹ ಕಲ್ಯಾಣಿಲಿ ವಾಪಸ್ ಬರ್ತೀವಂತೆ. ಇಲ್ಲಿ ಕೆಲವೊಬ್ರು ಆ ರೀತಿ ಮಾತಾಡ್ತಾ ಇದ್ರು, ಇಲ್ಲಿ ಬಿದ್ದರೆ ಶಿವಗಂಗೆಲಿ ಎದ್ದು ಬರ್ತೀನಕ್ಕ ನಾನು ಅಂತ. ಹುಡುಗ ಹೊರಟೋದು. ಅದರ್ವೈಸ್ ಐ ವುಡ್ ಹ್ಯಾವ್ ಶೋನ್ ಯು ದ ಪ್ರೂಫ್. ಇದು ಸ್ವಲ್ಪ ರಿಮೋಟ್ ಪ್ಲೇಸ್ ಗೈಸ್, ಯಾಕಂದರೆ ಈ ತ್ಯಾಗದಳ್ಳಿ, ಉದಿಚಿಕ್ಕನಹಳ್ಳಿ, ಬೊಲ್ಮನಹಳ್ಳಿ ಇಲ್ಲೆಲ್ಲ ಬಸ್ಗಳೇ ಕಮ್ಮಿ. ಅದು ಟೈಮಿಂಗ್ಸ್ ಬಸ್ಸು. ಅದು ಮಿಸ್ ಆಯ್ತಂದರೆ ನೀವು ಗಾಡಿಗಳಲ್ಲೇ ಓಡಾಡಬೇಕು. ಲಿಟ್ರಲಿ ನಾನು ಹೇಗೆ ಬಂದಿದ್ದೀನಿ ಅಂದರೆ ಇದಕ್ಕೆ ಗುಡ್. ಆದಷ್ಟು ನಿಮ್ಮ ಓನ್ ವೆಹಿಕಲಲ್ಲಿ ಬನ್ನಿ, ಅದರಿಂದ ನೀವು ಟೈಮ್ ಕರೆಕ್ಟಾಗಿ ರೀಚ್ ಆಗ್ತೀರಾ. ನೋಡಿರಿ ಗೈಸ್, ಅಲ್ಲಿ ಟ್ರೈನ್ ಹೋಗ್ತೈತೆ. ಗೊಲ್ಲಳ್ಳಿ ಟ್ರೈನ್, ಮೇ ಬಿ ಅದು ಗೊಲ್ಲಳ್ಳಿಲಿ ಹೋಗ್ತೈತೆ. 5:30 ಆಗಿದೆ, ಇನ್ನೂ ಸೂರ್ಯ ಮುಳುಗಿಲ್ಲ, ಮುಳುಗ್ತಾ ಬರ್ತಾ ಇದ್ದಾನೆ ನೋಡಿ. ಸೊ ಸನ್ಸೆಟ್ ವ್ಯೂ ಹೆಂಗಿರುತ್ತೆ ಅಂತ ನೋಡೋಣ. ಇವತ್ತು ಸ್ವಲ್ಪ ಮೋಡಗಳು ಬಹಳ ಇತ್ತು. ಸೂರ್ಯನ ಮುಂದೆನೆ ಮೋಡಗಳು ಸರಿದ್ರಿಂದ ಸನ್ಸೆಟ್ ಕರೆಕ್ಟಾಗಿ ಕಾಣಿಸಿಲ್ಲ ಅಂತ ಅಂದ್ಕೊಳ್ಳಿ. ಈ ಬ್ಯೂಟಿಫುಲ್ ಸನ್ಸೆಟ್ ಟೈಮಲ್ಲಿ ಇಲ್ಲಿ ಇಬ್ಬರು ಮಕ್ಕಳು ಕುತ್ಕೊಂಡು ದೇವ್ರ ನಾಮನ ಹಾಡ್ತಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ಈ ಇಬ್ಬರು ಕ್ಯೂಟ್ ಸಿಸ್ಟರ್ ಆಡಿರೋಂತಹ ಶಿವಶಂಭೋ ಸಾಂಗ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡಿ ಗೈಸ್. ಒಂದು ಬ್ಯೂಟಿಫುಲ್ ಸನ್ಸೆಟ್ಟಲ್ಲಿ ಬ್ಯೂಟಿಫುಲ್ಲಾಗಿ ಹಾಡು ಆಡಿದವರು ಇವರೇನೆ. ಇವ್ರಿಗೆ ಹಾಯ್ ಮಾಡಿ. ಹಾಯ್, ನಿಮ್ಮ ಹೆಸರೇನು? ನೋಡ ನೋಡ ಎಷ್ಟು ಚಂದ. ಸೋ ಕ್ಯೂಟ್. ನಿಮ್ಮ ಹೆಸರು? ವೆರಿ ವೆಲ್ ಸೆಡ್. ಸೊ ಈ ಥರ ಹಾಡು ಅಭ್ಯಾಸ ಮಾಡೋದ್ರಿಂದ ಒಂದು ಸ್ವಲ್ಪ ಬ್ರೈನ್ ನರ್ವ್ಸ್ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮಿಸ್ ಬಿಂದು.